ಯಾವುದೇ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ನೀವು ಎಂಟರ್ ಆಗಬೇಕಂದಾಗ ಒಂದು ನಾವು ದುಡ್ಡು ಮಾಡೋಕ್ಕೆ ಎಂಟರ್ ಆಗೋದು, ಬೇರೆ ಏನೋ ತುಂಬ ಬೇರೆ ರೀಸನ್ಸ್ಗಳೇನಿರಲ್ಲ. ಸೊ ನಾವು ದುಡ್ಡು ಮಾಡಬೇಕಂತ ಎಂಟರ್ ಆದಾಗ ನಾವು ಎಷ್ಟು ರೇಟ್ ಕೊಡಬೇಕು, ಎಷ್ಟು ಲಾಭ ಹಾಕಬೇಕು ಅನ್ನೋದೊಂದು ಬೇಸಿಕ್ ಐಡಿಯಾ ಕೂಡ ಇರಲ್ಲ ಜನಕ್ಕೆ. ಅದರಲ್ಲೂ ಕೂಡ ಯಾವ್ಯಾವ ಟೈಮಲ್ಲಿ, ಯಾವ್ಯಾವ ಇನ್ಕೋ ಟರ್ಮಲ್ಲಿ ಯಾವ್ಯಾವ ಪ್ರೈಸಸ್ಗಳನ್ನ ಆ್ಯಡ್ ಮಾಡಬೇಕು, ಅಥವಾ ಯಾವ ಪ್ರೈಸ್ನ ಆ್ಯಡ್ ಮಾಡದೆ ಹೋದರೆ ನಮ್ಗೆ ಲಾಸ್ ಆಗುತ್ತೆ, ಇದು ಎಲ್ಲನ ನೋಡ್ಕೋಬೇಕಾಗತ್ತೆ. ಸೊ ಎಲ್ಲೋ ಒಂದು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೆ, ಅಲ್ಲಿಗೆ ನೀವು ಪ್ರಾಫಿಟಲ್ಲಿರೋ ಬಿಸ್ನೆಸ್ ಕೂಡ ಲಾಸಲ್ಲಿ ತೊಗೊಂಡು ಹೋಗ್ತೀರಾ ಅಥವಾ ಮಾರ್ಕೆಟ್ನ ಹಾಳು ಮಾಡ್ತೀರಾ. ಸೊ ಈ ಎರಡೂ ಅವಾಯ್ಡ್ಗಳನ್ನ ಮಾಡೋಕ್ಕೆ ಇದನ್ನು ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಏನು ಪ್ರೈಸಸ್ ಇದೆ, ಏನು ಹೇಗೆ ಅಂತ ಅರ್ಥ ಮಾಡಿಕೊಂಡು ನೀವು ನಾಳೆ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದಾಗ ನೀವು ಪ್ರಾಪರ್ಲಿ ನೋಡಿಕೊಂಡು ನಿಮ್ಮ ಪ್ರೈಸಸ್ಗಳನ್ನ, ನಿಮ್ಮ ಕೊಟೇಷನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೆಂಡ್ ಮಾಡೋಕ್ಕೆ ಅಡ್ಡಿ ಇಲ್ಲ. ಓಕೆ, ಸೊ ಇಲ್ಲಿ ನಿಮಗೆ ಮೇನ್ ಆಗಿರೋದು, ನಾವು ಎಕ್ಸಾಂಪಲಿಗೆ ತೊಗೊಂಡಿರೋದು ಟರ್ಮರಿಕ್ ಪೌಡರ್. ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಪ್ರೈಸಸ್ ಎಲ್ಲ ಸೇಮೇ ಇರುತ್ತೆ, ನಿಮ್ಮ ಪ್ಯಾಕೇಜಸ್ ಸೇಮ್ ಇರುತ್ತೆ. ನೀವು ಯಾವ ಮೋಡಲ್ ಕಳಿಸ್ತೀರ, ಇವಾಗ ನಾನು ಬರೀ 1000 ಮೆಟ್ರಿಕ್ ಟನ್ ಇದೆ, ತುಂಬ ದೊಡ್ಡ ಕ್ವಾಂಟಿಟಿ ಏನಲ್ಲ. ಯಾಕೆಂದರೆ ಒಂದು ಕಂಟೈನರಲ್ಲಿ 24ರಿಂದ ಹಿಡಿದು 1000 kg ಹೋಗುತ್ತೆ. ಸೊ 28 ಮೆಟ್ರಿಕ್ ಟನ್ ಅಂತಂದ್ರೂ ಕೂಡ ನಮ್ಮ ಹತ್ರ ಈಗಿರೋದು ಒಂದೇ ಮೆಟ್ರಿಕ್ ಟನ್ನು. ಸೊ ಅದಕ್ಕೆ ನಾವು LCLೇ ಕಳಿಸ್ಬೇಕಾಗುತ್ತೆ, ಲೆಸ್ ದೆನ್ ಕಂಟೈನರ್ ಲೋಡ್ ಅಂತ ಏನು ಹೇಳ್ತೇವೆ ಅದರಿಂದ. ಸೊ ಅದರ ಪ್ರೈಸಸ್ ಇವಾಗ ನಾನು ಡಾಲರ್ ರೇಟ್ ತೊಗೊಂಡಿರೋದು 83 ರುಪೀಸು, ಸಾಧ್ಯನೇ ಇಲ್ಲ, ಇವಾಗ 90 ಮೇಲಿದೆ. ಸೊ ನೋಡ್ಕೊಳ್ಳಿ ಯಾವ ಟೈಮಲ್ಲಿ ಇದ್ದೀರಾ, ಏನು ನೋಡ್ತಾ ಇದ್ದೀರಾ ಈ ವಿಡಿಯೋ. ಏನೋ ನಾನು ಬರೀ ಎಸಂಪ್ಷನ್ ತೊಗೊಂಡಿರೋದು, ನೀವು ಆಮೇಲೆ ನೀವು ಪ್ರಾಪರ್ಲಿ ನಿಮ್ಮ ಪ್ರಾಡಕ್ಟಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಕಮೆಂಟ್ ಕೊಡಬೇಡಿ, ಮತ್ತೆ ಇದು 83 ರುಪೀಸ್ ಎಲ್ಲಿದೆ ಸರ್ ಡಾಲರಲ್ಲಿ, ಅದು ಇಲ್ಲ, ನನಗೆ ಗೊತ್ತಿದೆ ಅದು, ಬಟ್ ಎಕ್ಸಾಂಪಲಿಗೆ ತೊಗೊಂಡಿರೋದು ಅಷ್ಟೇ. ಓಕೆ, ಸೊ ಇಲ್ಲಿ ನೀವು ಪ್ರೈಸ್ ಎಕ್ಸಿಕ್ಯೂಷನ್ ಮಾಡಬೇಕಾದಾಗ ಈ ಎಕ್ಸ್ ವರ್ಕ್ಸ್ ಪ್ರೈಸಿಂಗ್ ಅಂತ ಏನು ಹೇಳ್ತಾರೆ, ಇದು ಬೇಸ್ ಪ್ರೈಸಿಂಗ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಎಲ್ಲ ಜವಾಬ್ದಾರಿಗಳು ಬಾಯರ್ದಿರುತ್ತೆ, ನೀವೇನಿಲ್ಲ ಒಂದು ಕಡೆ ಪ್ಯಾಕ್ ಮಾಡ್ಕೊಂಡು ಮೂಲೆಯಲ್ಲಿಟ್ಟರೆ ಸಾಕು. ಸೊ ಇದರಲ್ಲಿ ಪ್ರಾಡಕ್ಟ್ ಪ್ರೈಸು ಪ್ಲಸ್ ನಿಮ್ಮ ಲಾಭ ಎರಡಿರಬೇಕು. ಓಕೆ, ಅದಾದಮೇಲೆ ಲೋಕಲ್ ಲಾಜಿಸ್ಟಿಕ್ ಆ್ಯಡ್ ಮಾಡಿದರೆ FOB ಬರುತ್ತೆ, ಪ್ಲಸ್ ಸಿ ರೂಟ್ ಏನಿದೆಯಲ್ಲ, ಕಂಟೈನರ್ದು ಯಾವ ದೇಶದಿಂದ ಯಾವ ದೇಶಕ್ಕೆ ಹೋಗಬೇಕು ಅದರದ್ದು, ಪ್ಲಸ್ ಅದರ ಇನ್ಶೂರೆನ್ಸ್ ಹಾಕಿದರೆ CIF ರೇಟ್ಸ್ ಬರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಇದ್ದರೆ ನಿಮ್ಗೆ ಒಳ್ಳೆಯದು. ಸೊ ಇಲ್ಲಿ ಫಸ್ಟ್ ಬರೋದೇನು, ಈ ಟರ್ಮರಿಕಿಗೆ ಆದರೆ ನಿಮ್ಮ ಪ್ರಾಡಕ್ಟು ಬೇರೆ ಇತ್ತು ಅಂದರೆ ನಿಮ್ಮ ಪ್ರಾಡಕ್ಟ್ ಅನುಕೂಲವಾಗಿ ನೀವು ಯಾವುದಿದೆ ಆ ಪ್ರೊಸೆಸ್ಗಳನ್ನ ಫಾಲೋ ಮಾಡಿ. ರಾ ಮೆಟೀರಿಯಲ್ ಏನು ರೇಟ್ ಇದೆ, 110. ಗ್ರೈಂಡಿಂಗ್ ಆಗೋಕ್ಕೆ ಎಷ್ಟು ಬೇಕಾಗುತ್ತೆ, 8 ರೂಪಾಯಿ. ಗ್ರೈಂಡಿಂಗ್ ಅಂದರೆ ಸೋರ್ಸಿಂಗು, ಅದು ಸಗ್ರಿಗೇಷನು, ಕಸ ಎಲ್ಲ ತೆಗೆಯೋದು, ಅದೆಲ್ಲ ಹಾಕಿಬಿಟ್ಟು. ಓಕೆ, ಸೊ ಒಂದು 8 ರೂಪಾಯಿ. ಪ್ಯಾಕೇಜಿಂಗ್ ಬಂದು ಒಂದು 6 ರೂಪಾಯಿ, ಪ್ಲಸ್ ಒಂದು ಲೇಬರ್ ಎಲ್ಲ ಬಂದು ಒಂದು 9 ರೂಪಾಯಿ. ಸೊ ಎಲ್ಲ ಸೇರಿಬಿಟ್ಟು ನನಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಿದ್ದಿರೋದು 133. ಇದಕ್ಕಿಂತ ಕಡಿಮೆ ಏನಾದರೂ ಹೋಯಿತು ಅಂದರೆ ನನ್ನ ಬಿಸ್ನೆಸ್ ಲಾಸಲ್ಲಿ ಇರುತ್ತೆ, ಇದು ಮಾತ್ರ ತಿಳ್ಕೊಬೇಕು. ನೆಕ್ಸ್ಟ್ ಬರೋದು ಎಕ್ಸ್ ವರ್ಕ್ಸ್ ಅಂದರೆ ಏನು. ಈಗ ನಾನು ಆಗಲೇ ಹೇಳಿದ್ನಲ್ಲ, ಎಕ್ಸ್ ವರ್ಕ್ಸ್ ರೇಟ್ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ, ಅವರೇ ಬಂದು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಮೆಟೀರಿಯಲ್ ರೆಡಿ ಆಗಿದೆ, ಅವರೇ ಬಂದು ತೊಗೊಂಡು ಎತ್ಕೊಂಡು ಹೋಗ್ತಾರೆ. ಸೊ ಕಂಟೈನರ್ ಯಾರು ಕಳಿಸೋದು, ಬಾಯರು. ಕಸ್ಟಮ್ ಕ್ಲಿಯರೆನ್ಸ್ ಯಾರು ಮಾಡ್ಕೊಳ್ಳೋದು, ಬಾಯರು. ಇನ್ವಾಯ್ಸ್ ಯಾರು ಕೊಡಬೇಕು, ನೀವು. ಪ್ಯಾಕೇಜಿಂಗ್ ಲಿಸ್ಟ್ ಯಾರು ಕೊಡಬೇಕು, ನೀವು. ಬೇರೆ ಏನೋ ಪರ್ಮಿಸಬಲ್ ಇದು ಏನು ಹೇಳ್ತೀವಲ್ಲ, ಅಪೇಡಾ ಇರ್ಬೋದು, ಬೇರೆ ಯಾವುದಾದ್ರು ಸ್ಪೈಸ್ ಬೋರ್ಡ್ ಇರ್ಬೋದು, CMC ಇರ್ಬೋದು, ಅಪೇಡಾ ಇರ್ಬೋದು, ಅಥವಾ ನೀವು ಬೇರೆ ಯಾವುದೇ ಪ್ರಾಡಕ್ಟ್ಸಲ್ಲೂ ಕೂಡ ಯಾವುದೇ ನೀವು ಸರ್ಟಿಫಿಕೇಷನ್ ತೊಗೊಂಡ್ರೆ ಅದೇ ಇರುತ್ತೆ. ಪ್ಲಸ್ ನಿಮ್ಮ IC ಸರ್ಟಿಫಿಕೇಟ್ ಇರುತ್ತೆ, ನಿಮ್ಮ ಇನ್ವಾಯ್ಸಸ್ ಇರುತ್ತೆ, ನಿಮ್ಮ ಪ್ಯಾಕೇಜಿಂಗ್ ಲಿಸ್ಟ್ ಇರುತ್ತೆ. ಅಟ್ಲೀಸ್ಟ್ ಏನಂತಂದರೆ ನೀವು ಕಳಿಸುವಾಗ ಏನೆಲ್ಲ ನೀವು ಡಾಕ್ಯುಮೆಂಟ್ ಕೊಡಬೇಕು ಅದನ್ನೆಲ್ಲ ನೀವು ಅವ್ರಿಗೆ ಕೊಟ್ಟರೆ ಸಾಕು, ಉಳಿದಿದ್ದೆಲ್ಲ ಅವರೇ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಎಕ್ಸ್ ವರ್ಕ್ಸಲ್ಲಿ ಏನಿರುತ್ತೆ, ನಿಮ್ಮ ಫ್ಯಾಕ್ಟ್ರಿ ರೇಟ್ ಏನಿದೆ, ನಿಮ್ಮ ಪ್ರಾಡಕ್ಟ್ ರೇಟ್ ಏನಿದೆ ಅದು, ಪ್ಲಸ್ ನಿಮ್ಮ ಸೇಲ್ಸ್ ಮಾರ್ಜಿನ್ 16 ರೂಪಾಯಿ, ಅಂದರೆ ಒಂದು 12% ಹತ್ರ ನೀವು ಲಾಭ ಆ್ಯಡ್ ಮಾಡ್ತಾ ಇದ್ದೀರಾ. ಸೊ 12% ಲಾಭ ಆ್ಯಡ್ ಮಾಡಿದಾಗ ನಿಮ್ಮದು 149 ರೂಪಾಯಿ, ಅಥವಾ ಇವತ್ತಿನ ನಾನು ಕನ್ವರ್ಷನ್ ರೇಟ್ ಏನು ತೊಗೊಂಡಿರೋದು $1.8 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇವಾಗ ಬಾಯರ್ ಏನು ಮಾಡ್ತಾರೆ, ನಿಮ್ಮ ಮೆಟೀರಿಯಲ್ ರೆಡಿ ಆಗಿದೆ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಅವ್ರ CHಗೆ ಹೇಳಿಬಿಟ್ಟು ಅಥವಾ ಫ್ರೈಟ್ ಫಾರ್ವರ್ಡ್ಗೆ ಹೇಳಿಬಿಟ್ಟು ನಿಮ್ಮ ಕಂಟೈನರು ಕ್ಲಿಯರೆನ್ಸಸ್ಗೆ ಏನೇನು ಬೇಕು ಅದೆಲ್ಲ ಸ್ಟಫಿಂಗ್ ಮಾಡೋಕ್ಕೆ ಅಥವಾ ಫ್ಯಾಕ್ಟ್ರಿ ಸ್ಟಫಿಂಗಿಗೆ ಕಳಿಸ್ಕೊಡ್ತಾರೋ. LCL ಇರೋದ್ರಿಂದ ಫ್ಯಾಕ್ಟ್ರಿ ಸ್ಟಫಿಂಗ್ ಎಲ್ಲ ಏನೂ ಇರಲ್ಲ, ಇದನ್ನೇ ಬಂದುಬಿಟ್ಟು ಎತ್ಕೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ಅವರೇ ಅರೇಂಜ್ ಮಾಡ್ಕೊಳ್ತಾರೆ, ನೀವು ಯಾವುದೇ ಥರದ ತಲೆನೋವು ಇರಲ್ಲ ನಿಮಗೆ. ಆದರೆ ಎಲ್ಲರಿಗೂ ನಾವು ಎಕ್ಸ್ ವರ್ಕ್ಸೇ ಕೊಡೋಕ್ಕಾಗತ್ತಾ, ಇಲ್ಲ. ಯಾಕೆಂದರೆ ಬಾಯರ್ಗಳು ಡಿಪೆಂಡ್ ಆಗುತ್ತೆ, ಬಾಯರ್ಗಳು ಎಕ್ಸ್ ವರ್ಕ್ಸ್ ಅವ್ರ ಹತ್ರ ಕೆಪಾಸಿಟಿ ಇರಬೇಕಲ್ಲ. ಸೊ ಅದಕ್ಕೆ ನಾರ್ಮಲಿ ಅವರು ಎಕ್ಸ್ ವರ್ಕ್ಸ್ ಪ್ರಿಫರ್ ಮಾಡಲ್ಲ. ಆದರೆ ಹೊಸಬ್ರು ನಿಮ್ಮ ಹತ್ರ ಕೊಟೇಷನ್ ಇವಾಗಲೇ ರೆಡಿ ಇರಬೇಕು. ಇವಾಗ ತಕ್ಷಣ ಕೇಳಿದ ತಕ್ಷಣ ನಾನು ಇನ್ನೊಂದು 5 ನಿಮಿಷದಲ್ಲಿ ಕೊಟೇಷನ್ ಕೊಡಬೇಕಂದ್ರೆ ಎಕ್ಸ್ ವರ್ಕ್ಸ್ ಮಾತ್ರ ಆಗುತ್ತೆ. ಬೇರೆ ಯಾವುದೇ ಕಾಸ್ಟಿಂಗ್ಗಳು ನಿಮ್ಮ ಹತ್ರ ಇರಲ್ಲ. ಪೋರ್ಟ್ಗಳು ಚೇಂಜ್ ಆಗುತ್ತೆ, ವೇಟ್ಗಳು ಚೇಂಜ್ ಆಗುತ್ತೆ, ಕ್ವಾಂಟಿಟಿ ಚೇಂಜ್ ಆಗುತ್ತೆ, ಶೆಡ್ಯೂಲ್ ಚೇಂಜ್ ಆಗುತ್ತೆ. ಪ್ರೈಸಸ್ ಎಲ್ಲವೂ ಕೂಡ ಬೇರೆಯವ್ರ ಕಡೆಯಿಂದ ನಿಮಗೆ ಬಂದ ಮೇಲೆ ಅದನ್ನು ಆ್ಯಡ್ ಮಾಡಿ ನೀವು ಕಳಿಸ್ಬೇಕು ಹೊರತು ನಿಮಗೆ ಡೈರೆಕ್ಟಾಗಿ ಎಕ್ಸ್ ವರ್ಕ್ಸ್ ಒಂದು ಬಿಟ್ಟರೆ ಬೇರೆ ಯಾವ ಪ್ರೈಸಸ್ಸು ನಿಮ್ಮ ಹತ್ರ ಇರಲ್ಲ. ಯಾಕಂದರೆ ಎಲ್ಲವೂ ಕೂಡ ಡೈನಾಮಿಕ್ಕು, ಎಲ್ಲವೂ ಕೂಡ ಫ್ಲಕ್ಚುಯೇಟಿಂಗ್ ಇರುತ್ತೆ. ಆ್ಯಾವ್ರೇಜ್ ಪ್ರೈಸ್ ಮಾಡಿ ಕೊಡೋ ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತಿನ ಟೈಮಲ್ಲಿ ಡಾಲರ್ ಪ್ರೈಸು, ಈ ಟ್ರಂಪ್ ತಲೆನೋವು, ಅದು ಇದು ಎಲ್ಲ ನೋಡಿದ್ರೆ ಯಾವುದೇ ಥರದ ಗ್ಯಾರಂಟಿ ನಿಮಗೆ ನಿಮ್ಮ ಪ್ರೈಸಸ್ ಮೇಲೆ ಇರಲ್ಲ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಹ್ಯಾಂಡ್ಲಿಂಗು ಎತ್ಬಿಟ್ಟು ಟ್ರಕ್ಕಲ್ಲಿ ಹಾಕಿ ಅದನ್ನು ಟ್ರಕ್ನ ಅಲ್ಲಿ ಕಳಿಸ್ಬೇಕಂದ್ರೆ ಒಂದು 6 ರೂಪಾಯಿ per kg, ಪ್ಲಸ್ ಡಾಕ್ಯುಮೆಂಟು CHA ಅದೆಲ್ಲ ಬಂದು ಒಂದು 4 ರೂಪಾಯಿ, ಪೋರ್ಟ್ ಕಂಪ್ಲಾಯನ್ಸಸ್ ಬಂದು ಒಂದು 3 ರೂಪಾಯಿ, ಎಲ್ಲ ಸೇರಿಬಿಟ್ಟು 13 ರೂಪಾಯಿ.
ಸೊ 13 ರೂಪಾಯಲ್ಲಿ ಏನಾಗುತ್ತೆ, ಎಫ್ ಒ ಬಿ ಆಗುತ್ತೆ. ಎಫ್ ಒ ಬಿ, ಸೊ ಎಫ್ ಒ ಬಿಯಲ್ಲಿ ಏನಾಗುತ್ತೆ, ನೀವು ಯಾವ ಪೋರ್ಟು ಅಂತ ಇರುತ್ತಲ್ಲ ಆ ಪೋರ್ಟ್ವರೆಗೂ ನಿಮ್ಮ ಮೆಟೀರಿಯಲ್ನ ಮುಟ್ಟಿಸ್ತೀರ. ಇವಾಗ ನಾನು ಇಲ್ಲಿ ಹೇಳಿದೆ ನಾನು ನಿಮಗೆ, ಇಲ್ಲಿ 6 ರೂಪಾಯಿ ನಾವು ಏನು ಟ್ರಾನ್ಸ್ಪೋರ್ಟೇಷನ್ ಹಾಕಿದ್ವಲ್ಲ, ಇದು ನೀವು ಎಲ್ಲಿಂದ ಎಲ್ಲಿಗೆ ಅನ್ನೋದ್ರ ಮೇಲೆ ಇರುತ್ತೆ. ಓಕೆ, ಸೊ ಅದು ಕೆಲವೊಂದು ಸರಿ ಏನಾಗುತ್ತೆ, ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ಕೊಚ್ಚಿ ಇರ್ಬೋದು, ಯಾವ ಪೋರ್ಟು ಏನು ಅದರ ಮೇಲೆ ಟ್ರಾನ್ಸ್ಪೋರ್ಟೇಷನ್ ರೇಟ್ ಚೇಂಜ್ ಆಗುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಎಕ್ಸ್ ವರ್ಕ್ಸ್ ಮಾತ್ರ ನಿಮ್ಮ ಹತ್ರ ಫಿಕ್ಸ್ಡ್ ಇರುತ್ತೆ, ಬೇರೆ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ. ಎಲ್ಲಿ ಲೊಕೇಶನ್ ಚೇಂಜ್ ಆಗುತ್ತೋ, ಇವಾಗ ನಾನು ಮಲೇಷ್ಯಾ ಕಳಿಸ್ಬೇಕು, ನಾನು ಮುಂಬೈಗೆ ಏನಕ್ಕೆ ಕಳಿಸ್ಲಿ, ರೈಟ್? ನಾನು ಸಪ್ಲೈ ಮಾಡಬೇಕಾಗಿರೋ ಕಂಟ್ರಿ ಯಾವುದಿದೆ, ಎಲ್ಲಿಂದ ಕಳಿಸ್ಬೇಕು ಅನ್ನೋದು ಒಂದು ಸ್ವಲ್ಪ ವರ್ಕೌಟ್ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತದು. ಒಂದು ವೇಳೆ ನಮಗೆ ಅರ್ಥ ಆಗದೇ ಇಲ್ಲ ಸರ್, ನನಗೆ ಈ ಮೆಟೀರಿಯಲ್ಗಳು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ನನಗೆ ಜಿಯೋಗ್ರಫಿ ಸ್ವಲ್ಪ ವೀಕು ಅಂದರೆ ಸ್ವಲ್ಪ ಗೂಗಲ್ ಅರ್ಥ ಆಯಿತು ಅಥವಾ ಗೂಗಲ್ ಮ್ಯಾಪ್ ಆಯಿತು ತೆಗೆದುಬಿಟ್ಟು ನೋಡ್ಕೊಳ್ಳಿ. ನಿಮ್ಮ ದೇಶದಿಂದ ಅಲ್ಲಿಗೆ ಹೋಗೋಕ್ಕೆ ಯಾವ ಲೆಫ್ಟಿಗೆ ಬರುತ್ತಾ ರೈಟಿಗೆ ಬರುತ್ತಾ ಏನು ಎತ್ತೋ ಅಂತ ಅದರ ಮೇಲೆ ನೀವು ಪೋರ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ, ಎಲ್ಲೇ ಹೋಗಲಿ ಮುಂಬೈಗೆ ರಿಜಿಸ್ಟರ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಈ ಎ ಡಿ ಕೋಡ್ ರಿಜಿಸ್ಟ್ರೇಷನ್ ಎಲ್ಲ ಬರೀ ಮುಂಬೈ ಪೋರ್ಟ್ಗೆ ಆಗಿರುತ್ತೆ, ಬೇರೆ ಯಾವ ಪೋರ್ಟ್ಗಳನ್ನು ಕೂಡ ತಲೆ ಕಟ್ಸ್ಕೊಂಡಿರಲ್ಲ. ಅದನ್ನು ಲಾಸ್ಟ್ ಮೂಮೆಂಟ್ಗೆ ಹೋಗಿ ಆ್ಯಡ್ ಮಾಡಿ ಅದನ್ನು ಅಪ್ರೂವಲ್ ಬರೋವರೆಗೂ ವೇಟ್ ಮಾಡಿ ಅದಕ್ಕೆಲ್ಲ ಡಿಜಿಟಲ್ ಸಿಗ್ನೇಟರಿ ಕೊಟ್ಟು ಇದನ್ನೆಲ್ಲ ಮಾಡೋ ಬದಲು ಇಮಿಡಿಯೇಟ್ಲಿ ಎಕ್ಸಿಕ್ಯೂಷನ್ ನೀವು ಮಾಡಿಕೊಂಡು ಕೈ ತೊಳ್ಕೊಬೋದು. ಸೊ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಬೇಸ್ ಪ್ರೈಸ್ ನಿಮ್ಮ ಹತ್ರ ಇದೆ 13 ರೂಪಾಯಿ ನಮ್ಮ ಕ್ಯಾಲ್ಕುಲೇಷನ್ ಆಗಿದೆ. ಯಾಕಂದರೆ ಸರ್ ಇಲ್ಲಿಂದ ಇಲ್ಲಿಗೆ ಇಷ್ಟು ಮೆಟೀರಿಯಲ್ ಇದೆ, ಈ ಸೈಜಲ್ಲಿದೆ, ನನಗೆ ಅಲ್ಲಿಗೆ ಮುಟ್ಟಿಸ್ಬೇಕು, ನಿಮ್ಮ ಟ್ರಾನ್ಸ್ಪೋರ್ಟರ್ ರೇಟ್ ಕೊಡ್ತಾನೆ. ನಿಮ್ಮ ಟ್ರಾನ್ಸ್ಪೋರ್ಟರ್ ರೇಟ್ ಕೊಟ್ಟಾಗ ಹ್ಯಾಂಡ್ಲಿಂಗ್ ಚಾರ್ಜಸ್ಸು, ಸಿ ಎಚ್ ಚಾರ್ಜಸ್ ಏನಿದೆ, ನೀವು ಫ್ರೈಟ್ ಫಾರ್ಡರು ಸಿ ಎಚ್ ಅವ್ರಿಗೆ ಹೇಳ್ತಿರೋ ಅಥವಾ ಇಲ್ಲಿಂದ ಯಾರಿಗಾದರೂ ಕಳಿಸ್ಬಿಟ್ಟು ಅಲ್ಲಿ ರಿಸೀವ್ ಮಾಡ್ಕೊಳಕ್ಕೆ ಹೇಳ್ತಿರೋ ಅದನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಅನುಕೂಲ. ಸೊ ಅದರ ಮೇಲೆ ಏನಾಗುತ್ತೆ, ಇಂಡಿಯಾ ಸೈಡಲ್ಲಿ ಅಂದರೆ ಈಗ ಬೆಂಗಳೂರಿಂದ ಆಯಿತು, ಚೆನ್ನೈಯಿಂದ ಆಯಿತು, ಎಲ್ಲಿಂದಾದರೂ ನನಗೆ ಎಲ್ಲಿಂದ ಮೆಟೀರಿಯಲ್ ಮುಟ್ಟಿಸ್ಬೇಕೋ ಅಲ್ಲಿವರೆಗೂ ಮುಟ್ಸೋಕ್ಕೆ 13 ರೂಪಾಯಿ ಪರ್ ಕೆ ಜಿ ಬೀಳುತ್ತೆ. ಸೊ ಎಲ್ಲ ಬಂದುಬಿಟ್ಟು ಎಫ್ ಒ ಬಿ ಬಂದು 162 ರೂಪಾಯಿ. ಓಕೆ, ಸೊ ಇಲ್ಲಿ ಮತ್ತೊಮ್ಮೆ ಸರ್ ಇಲ್ಲಿ ಮಾರ್ಜಿನ್ ಆಲ್ರೆಡಿ ನೆನ್ಪಿಟ್ಕೋಬೇಕು. ನೀವು ಮಾರ್ಜಿನ್ನ ಎಕ್ಸ್ ವರ್ಕ್ಸಲ್ಲಿ ಆ್ಯಡ್ ಮಾಡ್ತೀರಾ, ಇಲ್ಲಿ ಎಫ್ ಒ ಬಿಯಲ್ಲಿ ಮತ್ತೊಮ್ಮೆ ತಿರ್ಗಿ ಆ್ಯಡ್ ಮಾಡೋದು, ಸಿ ಐ ಎಫ್ ಅಲ್ಲಿ ಇನ್ನೊಮ್ಮೆ ಆ್ಯಡ್ ಮಾಡೋದು, ಡಿ ಡಿ ಪಿ ಅಲ್ಲಿ ಇನ್ನೊಮ್ಮೆ ಆ್ಯಡ್ ಮಾಡೋದು, ಈ ಥರ ಮಾಡ್ತಾ ಹೋದರೆ ನಿಮಗೆ ಜೀವನದಲ್ಲಿ ಆರ್ಡರ್ ಬರಲ್ಲ. ಸೊ ತುಂಬ ಜನ ನೋಡಿದೆ ನಾನು, ಎಕ್ಸ್ ವರ್ಕ್ಸಲ್ಲೂ ಮಾರ್ಜಿನ್ ಆ್ಯಡ್ ಮಾಡಿರ್ತಾರೆ, ಎಫ್ ಒ ಬಿಯಲ್ಲೂ ಆ್ಯಡ್ ಮಾಡ್ತಾರೆ. ಸೊ ಎರಡೆರಡು ಕಡೆ ನೀವು ಮಾರ್ಜಿನ್ ಮಾಡಿಕೊಂಡು ಏನೋ ಒಂದು 25-26% ಲಾಭ ಹೋಯ್ತೇನೆ ಅಂದರೆ ಯಾರೂ ನಿಮ್ಗೆ ಆರ್ಡರ್ ಕೊಡಲ್ಲ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಫ್ ಒ ಬಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ಸು, ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನು, ಕಸ್ಟಮು, ಸಿ ಎಚ್ ಎ, ಲೋಡಿಂಗ್ ಇದೇನಿದೆ ಇದು ಮಾತ್ರ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನು ಬಿಟ್ಟರೆ ಫ್ಲೈಟ್ ಬುಕ್ ಮಾಡೋದು, ಮರೈನ್ ಇನ್ಶೂರೆನ್ಸ್ ತೊಗೊಳ್ಳೋದು, ದುಬೈ ಪೋರ್ಟಲ್ಲಿ ಕ್ಲಿಯರೆನ್ಸ್ ಮಾಡ್ಕೊಳ್ಳೋದು ಅಥವಾ ಫೈನಲ್ ಡೆಲಿವರಿ ಡೆಸ್ಟಿನೇಷನ್ಗೆ ವೇರ್ ಹೌಸಿಗೆ ತೊಗೊಂಡು ಹೋಗೋದು, ಅದೆಲ್ಲ ಜವಾಬ್ದಾರಿ ನಿಮ್ಮ ಬಾಯರ್ದಿರುತ್ತೆ. ಸೊ ಸಿ ಐ ಎಫ್ ಅಲ್ಲಿ ಏನು ಎಫ್ ಒ ಬಿ ಪ್ರೈಸ್ ಏನಿದೆ, ಇವಾಗ ಎಕ್ಸ್ ವರ್ಕ್ಸ್ ಆಯಿತು, ಎಕ್ಸ್ ವರ್ಕ್ಸ್ ಆದಮೇಲೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ನಾವು ಪೋರ್ಟ್ವರೆಗೂ ಮುಟ್ಟಿಸೋ ಜವಾಬ್ದಾರಿ ಬಂತು, ಅಲ್ಲಿಗೆ ನಾವೇನು ಮಾಡಿದ್ವಿ, ಎಫ್ ಒ ಬಿ ಪ್ರೈಸ್ ಬಂತು. ಈಗ ಎಫ್ ಒ ಬಿ ಪ್ರೈಸ್ ಮೇಲೆ ಏನು ಆ್ಯಡ್ ಆಗುತ್ತೆ, ನಿಮ್ಮ ಓಷನ್ ಫ್ರೈಟ್ ಅಂದರೆ ಈ ಸಮುದ್ರಕ್ಕೆ ಏನು ಈ ಶಿಪ್ ಏನಿದೆಯಲ್ಲ ಇದ್ರ ಮೇಲೆ ನಮ್ಮ ಕಂಟೈನರ್ಗಳು ಲೋಡ್ ಆಗಿಬಿಟ್ಟು ಇದು ಇಂಡಿಯಾದಿಂದ ದುಬೈಗೆ ಹೋಗುತ್ತಲ್ಲ, ಸೊ ಆ ರೇಟ್ ಏನಿದೆ, ಯಾಕಂದರೆ ಆಬ್ವಿಯಸ್ಲಿ ಅದೇನು ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ, ಸೊ ಕಾಸ್ಟ್ ಇದೆ. ಸೊ ಆ ಕಾಸ್ಟ್ ಎಷ್ಟಾಗುತ್ತೆ, 10 ರೂಪಾಯಿ ಪರ್ ಕೆ ಜಿ. ಇನ್ಶೂರೆನ್ಸ್ ಕಾಸ್ಟ್ ಎಷ್ಟು, 80 ಪೈಸೆ. ಎಲ್ಲ ಸೇರಿಬಿಟ್ಟು ಎಷ್ಟಾಗುತ್ತೆ, 172.80 ಇವಾಗ ಏನು ಮಾಡ್ತೀರಾ, ಇದನ್ನು ಯಾರು ಕೊಡ್ತಾರೆ, ಈ ಫ್ರೈಟ್ ಚಾರ್ಜಸ್ ಯಾರು ಕೊಡ್ತಾರೆ, ಫ್ರೈಟ್ ಫಾರ್ವರ್ಡರ್ ಕೊಡ್ತಾರೆ. ಮರೇನ್ ಇನ್ಶೂರೆನ್ಸ್ ಯಾರು ಕೊಡ್ತಾರೆ, ಫ್ರೈಟ್ ಫಾರ್ವರ್ಡರ್ ಕೊಡ್ತಾರೆ, ಇಲ್ಲ ಸಿ ಎಚ್ ಎ ಕೊಡ್ತಾರೆ, ಇಲ್ಲ ನೀವೇ ಹೋಗ್ಬಿಟ್ಟು ತೊಗೊಳ್ಬೋದು. ಎಫ್ ಒ ಬಿ ರೇಟು ಇದು ಕೂಡ ನಿಮ್ಮ ಸಿ ಎಚ್ ಎ ಅಥವಾ ಫ್ರೈಟ್ ಫಾರ್ವರ್ಡರ್ ಅಥವಾ ಟ್ರಾನ್ಸ್ಪೋರ್ಟರು ಯಾರಾದರೂ ಒಬ್ಬರು ನಿಮಗೆ ಇದರಲ್ಲಿ ಹೆಲ್ಪ್ ಮಾಡ್ತಾರೆ. ಯಾವುದು ಕೂಡ ನೀವು ಪರ್ಸನಲಿಯಾಗಿ ಏನು ಮಾಡೋದಂಥದ್ದೇನಿಲ್ಲ, ನೀವು ಬರೀ ಎಕ್ಸ್ ವರ್ಕ್ಸು ನಿಮ್ಮ ಮಾರ್ಜಿನ್ ಅಷ್ಟೇ. ಇಲ್ಲಿ ಎಕ್ಸ್ ವರ್ಕ್ಸಲ್ಲಿ ನನ್ನ ಮಾರ್ಜಿನ್ ಕೂಡ ಆ್ಯಡ್ ಆಗಿದೆ, 1.8 ಇದೆ. ಸಿ ಐ ಎಫ್ ಒ ಬಿಯಲ್ಲಿ ನಾನೇನು ಮಾಡ್ತೇನೆ, ಬೆಂಗಳೂರಲ್ಲಿರೋ ಮೆಟೀರಿಯಲ್ನ ನಾನು ಮುಂಬೈ ಎಫ್ ಒ ಬಿ ಕೊಡ್ತೇನೆ, ಅಲ್ಲಿ 13 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತೇನೆ, ಅಲ್ಲಿ $1.39 ಆಗುತ್ತೆ. ಅದೇ ಮೆಟೀರಿಯಲ್ಲು ನಾನು ಸಿ ಐ ಎಫ್ ಜಬಲಲ್ಲಿ ದುಬೈ ಕೊಡ್ತೇನೆ, ಅವಾಗ ಏನಾಗುತ್ತೆ, 2.08 ಆಗುತ್ತೆ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದರೆ, ಎಕ್ಸ್ ವರ್ಕ್ಸ್ ರೆಡಿ ಇರಬೇಕು, ಎಫ್ ಒ ಬಿ ಚೆಕ್ ಮಾಡ್ಕೊಂಡು ಹೇಳಬೇಕು, ಸಿ ಐ ಎಫ್ ಚೆಕ್ ಮಾಡ್ಕೊಂಡು ಹೇಳಬೇಕು. ಬಟ್ ಇಮಿಡಿಯೇಟ್ಲಿ ಮೀಟಿಂಗ್ ಆಯಿತು, ನಿಮಗೆ ಗೊತ್ತಿದೆ ಅವ್ರು ಏನು ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಮೆಟೀರಿಯಲ್ ಇದೆ, ಬೇಗ ಎಕ್ಸ್ ವರ್ಕ್ಸ್ನ ರೆಡಿ ಮಾಡಿ ಅವತ್ತಿಂದ ಅವತ್ತೇ ಅವ್ರಿಗೆ ಡಿಸ್ಪ್ಯಾಚ್ ಮಾಡಿ. ಸೊ ಇಲ್ಲಿ ಶಿಪ್ಪಿಂಗ್ ಇನ್ವಾಯ್ಸಸ್ ಆಯಿತು, ಕಮರ್ಷಿಯಲ್ ಇನ್ವಾಯ್ಸಸ್ ಏನಿರುತ್ತೆ, 1000 kgs ನಮ್ಮ ಪ್ರೈಸ್ ಏನಿರೋದು 1.95. ಸೊ 1.95 ಮಲ್ಟಿಪ್ಲೈಡ್ ಬೈ ಏನಿದೆ ಆ ಅಮೌಂಟ್. ಅದರಲ್ಲಿ ಟ್ಯಾಕ್ಸ್ ಬರುತ್ತೆ ಸರ್, ಜಿ ಎಸ್ ಟಿ ಹೇಗೆ ಅದು ಹೇಗೆ, ಅದಕ್ಕೆಲ್ಲ ಬೇರೆ ವೀಡಿಯೋಸ್ ಇದೆ, ಆಲ್ರೆಡಿ ಮಾಡಿಟ್ಟಿರೋದಿದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಅದು ಕೂಡ ನಿಮಗೆ ಅರ್ಥ ಆಗುತ್ತೆ, ಯಾವ ಥರ ಜಿ ಎಸ್ ಟಿ ಬೈಪಾಸ್ ಮಾಡಬೇಕು ಅಥವಾ ಜಿ ಎಸ್ ಟಿ ಯಾವ ಥರ ಕ್ಲೇಮ್ ಮಾಡ್ಕೋಬೇಕು, ಎಲ್ಲವೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಆಲ್ರೆಡಿ ವೀಡಿಯೋಸ್ಗಳಿದೆ, ಅದನ್ನು ಹೋಗಿ ನೋಡಿಕೊಂಡ್ರೆ ಸಾಕು, ಆಯಿತಾ. ಸೊ ಇಷ್ಟು ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಮಾಡಬೇಕಾಗಿರೋ ಮೇನ್ ಏನಂದರೆ, ಇದನ್ನು ನಾವು ಯಾಕೆ ಮಾಡ್ತೇವೆ ಸರ್, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಯಾಕೆ ಮಾಡಬೇಕು, ಕರೆಕ್ಟಾಗಿ ಮಾಡದೆ ಹೋದರೆ ಅವರು ಎಫ್ ಒ ಬಿ ಅಂತ ಅಂದ್ಕೊಂಡಿರ್ತಾರೆ, ನೀವು ಬರೀ ನನ್ನ ಲಾಜಿಸ್ಟಿಕ್ ಅಷ್ಟೇ, ಬೇರೆ ಏನೂ ಗೊತ್ತಿಲ್ಲ ಅಂದ್ಕೊಂಡು ನೀವು ಆ ಪ್ರೈಸ್ಗಳನ್ನ ಇನ್ಕ್ಲೂಡ್ ಮಾಡಿರಲ್ಲ. ಅಗ್ರಿಮೆಂಟಲ್ಲಿ ಎಫ್ ಒ ಬಿ ಅಂತ ಬರೆದು ನೀವು ಸೈನ್ ಮಾಡಿದಾಗ ಅದು ಎಫ್ ಒ ಬಿ ಚಾರ್ಜಸ್ಗಳೇ ಇರುತ್ತೆ. ಅಲ್ಲಿ ಎಫ್ ಒ ಬಿ ರೂಲ್ಸ್ಗಳು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಇರೋದ್ರಿಂದ ನೀವು ಇಲ್ಲ ಇದು ನನಗೆ ಗೊತ್ತಿಲ್ಲ ಅಂದರೆ
ನಡೆಯಲ್ಲ. ಸೊ ಏನೇ ಇರಲಿ ಇಲ್ಲದೇ ಇರಲಿ ಎಲ್ಲವೂ ಕೂಡ ನಿಮ್ಮ ಜವಾಬ್ದಾರಿನೇ ಇರುತ್ತೆ. ಅವಾಗೇನಾಗುತ್ತೆ, ಇರೋ 16 ರೂಪಾಯಿ ಪರ್ ಕೆ ಜಿಯಲ್ಲಿ ಮೈನಸ್ ಆಗ್ತಾ 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 ಲಾಸ್ಟಿಗೆ ಝೀರೋಗೆ ಬರ್ತೀರಾ, ಇಲ್ಲಾಂದ್ರೆ ಕೆಲವೊಂದು ಸರಿ ನೆಗೆಟಿವಲ್ಲೂ ಹೋಗ್ತಾರೆ, ಅಲ್ಲಿ ದುಡ್ಡು ಕಳ್ಕೊಳ್ತೀರಾ. ಸೊ ಅದನ್ನು ಎಂದೂ ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ದುಡ್ಡಿಂದು ಈ ಕೊಟೇಶನ್ಗಳು ಈ ಪ್ರೈಸಿಂಗ್ಗಳು ಮಾಡೋಕ್ಕೆ ಬರಲಿಲ್ಲ ಅಂದರೆ ಕೆಳಗಡೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾನೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಆ ಫಾರ್ಮ್ಯಾಟ್ ಇಟ್ಕೊಳ್ಳಿ, ಅದರಲ್ಲಿ ಎಲ್ಲೆಲ್ಲಿ ಏನೇನು ಅಮೌಂಟ್ಗಳಿದೆ ಅದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಅದಾದಮೇಲೆ ಕೊಟೇಶನ್ನ ರೆಡಿ ಮಾಡ್ಕೊಳ್ಳಿ. ಅದೊಂಥರ ಟ್ಯಾಂಪ್ಲೇಟ್ ಇರುತ್ತೆ, ಅದನ್ನು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ಳಿ, ಒಂದು 5-6 ಕಾಪಿ ಯಾವ ಬೇಕೋ ಅವಾಗ ಅದನ್ನು ಫಿಲ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಒಂದು 10-15 ಕೊಟೇಶನ್ ಕೊಟ್ಟ ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗಿರುತ್ತೆ ಏನು ಹೇಗೆ ಎತ್ತ ಅಂತ. ಬಟ್ ಆದರೂ ಒಂದು ತಲೆಯಲ್ಲಿ ಇರಲಿ, ಇಲ್ಲಾಂದರೆ ಏನೂ ಇಲ್ಲ, ಬೇರೆ ಏನೂ ಲಾಸ್ ಇಲ್ಲ. ನಿಮ್ಮ ಅಗ್ರಿಮೆಂಟ್ ಆಲ್ರೆಡಿ ಮಾಡಿಬಿಟ್ಟಿರ್ತೀರ ಆ ಪ್ರೈಸಲ್ಲಿ. ಈಗ 1.95 ನಾನು 1000 kg ಅಂತ ನಾನು ಬರೆದು ಕೊಟ್ಟಿದ್ದೇನೆ, ಅದನ್ನು ಹೋಗ್ಬಿಟ್ಟು ಮತ್ತೆ ಚೇಂಜ್ ಮಾಡೋಕ್ಕೆ ಬರುತ್ತೆ. ಇಲ್ಲ ನನಗೆ ಗೊತ್ತಿರಲಿಲ್ಲ ಅಂದರೆ ಅವ್ನು ಆರ್ಡರ್ ಕ್ಯಾನ್ಸಲ್ ಮಾಡ್ತಾನೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದೇನೋ CHA ಫೀಸು, ಪೋರ್ಟ್ ಹ್ಯಾಂಡ್ಲಿಂಗು, ಡಾಕ್ಯುಮೆಂಟೇಷನು ಇವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ್ಯಾವ ಹಿಡನ್ ಚಾರ್ಜಸ್ ಇದೆ, CHAಗಳು ಆಟ ಆಡ್ಬಿಡ್ತಾರೆ, ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ಅವರು ಏನು ಯಾವುದು ಪ್ರೈಸಸ್ಗಳನ್ನ ಎಲ್ಲ ಆ್ಯಕ್ಚುಯಲ್ಸ್ ಅಂತ ಹೇಳ್ತಾರೆ, ನಿಮಗೆ ಮುಂಚೆ ಗೊತ್ತೇ ಇರಲ್ಲ. ನೀವೇನು ಅಂದ್ಕೊಳ್ತೀರಾ, 3000 ಅಂತ ಕಳಿಸ್ಬಿಟ್ಟಿರ್ತಾರೆ, ಉಳಿದಿದ್ದೆಲ್ಲ ಆ್ಯಕ್ಚುಯಲ್ಸ್ ಅಂತ ಬರೆದಿರ್ತಾರೆ. ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಅದು ಇದು ಎಲ್ಲ ಶಾರ್ಟ್ಕಟ್ಟಲ್ಲಿ ಇಷ್ಟು ಬರೆದು ಡಾಲರಲ್ಲಿ ಕನ್ವರ್ಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಆದರೆ ನೀವು ಕೊಟೇಷನಲ್ಲಿ ಮಾಡಬೇಕಾದಾಗ ಕಂಪ್ಲೀಟ್ ಬ್ರೇಕ್ ಡೌನ್ ಇಸ್ಕೊಂಡು ಕರೆಕ್ಟಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡದೇ ಹೋದರೆ ಅಲ್ಲಿ ನೀವು ದುಡ್ಡು ಕಳ್ಕೊಳ್ತೀರ. ಫ್ರೀಟ್ ವೈಲೆನ್ಸು ಏನು LCL ಅಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಕಂಟೈನರ್ಗಳು ಚೀಪಾಗಿ ಸಿಕ್ಬಿಡುತ್ತೆ. ಯಾಕಂದರೆ ಆಲ್ಮೋಸ್ಟ್ ಏನಾಗಿರುತ್ತೆ ಅಂದರೆ 28 ಮೆಟ್ರಿಕ್ ಟನ್ ಹೋಗುತ್ತೆ ಅದರಲ್ಲಿ ಆಲ್ಮೋಸ್ಟ್ 26 ಯಾವುದೋ ಫುಲ್ ಆಗಿದೆ. ನಮ್ದು ಒಂದು ಮೆಟ್ರಿಕ್ ಟನ್ ಹಾಕೋದ್ರಲ್ಲಿ ಅವ್ನಿಗೇನು ಲಾಸ್ ಇರಲ್ಲ, ಬಂತು ಅಂದರೆ ಅವನಿಗೆ ಎಕ್ಸ್ಟ್ರಾ ಲಾಭನೇ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ಆಲ್ಮೋಸ್ಟ್ 80% ಆಕ್ಯುಪೆನ್ಸಿಯಲ್ಲಿ ಕಂಟೈನರ್ LCLಗಳಲ್ಲಿ ಫುಲ್ ಆಗುತ್ತೆ. ಸೊ 100%ವರೆಗೂ ಆಗೋ ಸ್ವಲ್ಪ ಕಡಿಮೆನೇ, ರೇರಾಗಿ ಆಗುತ್ತೆ. ಬಟ್ ಕೆಲವೊಂದು ಮೂವೇಬಲ್ ರೂಟ್ಸ್ ಇತ್ತು ಅಂದರೆ ನಾರ್ಮಲಿ LCLಲ್ಲಿ ಕೂಡ ಒಳ್ಳೆ ಇದು ಸಿಕ್ಬಿಡುತ್ತೆ. ಆದರೆ ಕೆಲವೊಂದು ಸರಿ ನಾನು ಹೇಳೋದೇನೋ, ನಿಮ್ಗೆ ಅದೃಷ್ಟ ಇತ್ತು ಅಂದರೆ ಅವ್ನು ಏನು ಮಾಡ್ತಾನೆ, ಕಡಿಮೆ ರೇಟಿಗೆ ಕೊಡ್ತಾನೆ. ಅದು ಪ್ರೈಸಸ್ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಹೋದ ಸರಿ ಕೊಟ್ಟಿರೋ ರೇಟ್ನ ಇವತ್ತು ಹಾಕ್ಬಿಟ್ಟು ನ್ಯೂ ಕೊಟೇಶನ್ ಕೊಟ್ಟ ಮೇಲೆ ಅದನ್ನು CHಗೆ ಹೋಗ್ಬಿಟ್ಟು ಇಲ್ಲ ನನಗೆ ಇದೇ ರೇಟಲ್ಲಿ ಕೊಡಿ ಅಂದರೆ ಅವ್ನು ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕೊಡಲ್ಲ ಅಂತ ನಾನು ಹೇಳಲ್ಲ, ಬಟ್ ಕೊಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನು ತಲೆಯಲ್ಲಿ ತಿಳ್ಕೊಂಡು ನೀವು ದಯಮಾಡಿ ಅವನ್ನ ಕನ್ಫರ್ಮ್ ಮಾಡ್ಕೊಂಡು ನೀವು ಕೊಟೇಶನ್ಗಳನ್ನ ಕೊಡಿ. ಎಕ್ಸ್ವರ್ಕ್ಸ್ ಇಮಿಡಿಯೇಟ್ಲಿ ಕೊಡಿ. FOB ಮತ್ತು CIF ಏನಿದೆ ಅದನ್ನು ನೀವು ಬೇಕಂದರೆ ಆಮೇಲೆ ನೋಡ್ಕೊಂಡು ಕೂಡ ಕೊಡ್ಬೋದು. ಸೊ ಏನೇ ಬಫರ್ ಮಾರ್ಜಿನ್ಸ್ ಇರ್ಬೋದು ಅದನ್ನೆಲ್ಲ ನೋಡ್ಕೊಳ್ಳಿ. ನಾರ್ಮಲಿ ಬಫರ್ಸ್ ಇಡೋಕ್ಕೆ ಆಗಲ್ಲ, ಯಾಕಂದರೆ ಆರ್ಡರ್ಸ್ಗಳು ತುಂಬ ಟೈಟ್ ಇರುತ್ತೆ, ಮಾರ್ಜಿನ್ಸ್ಗಳು ತುಂಬ ಟೈಟ್ ಇರುತ್ತೆ. ಸೊ ಹಾಗಾಗಿ ಆನ್ ದ ಕಾಸ್ಟ್ ಇದ್ದರೆ ಸಾಕಾಗುತ್ತೆ. ಯಾವುದೇ ಥರದ ಕನ್ಫ್ಯೂಷನ್ ಇತ್ತು ದಯಮಾಡಿ ತಿಳ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಕ್ಕಾಕೊಳ್ತೀರ. ಓಕೆ, ಸೊ ಅಕ್ಯುರೇಸಿ ಇತ್ತು ಅಂದರೆ ಇದರಲ್ಲಿ ಮೇನ್ ಆಗಿರೋದು ನಿಮ್ಮ ಪ್ರಾಫಿಟೇನೆ, ಇಲ್ಲ ಅಂದರೆ ನಿಮ್ಮ ದುಡ್ಡು ಕಳ್ಕೊಳ್ತೀರ. ಎಸ್ಪೆಷಲಿ ನಿಮ್ಮ ಕೊಟೇಶನ್ಗಳನ್ನ ಕಳಿಸುವಾಗ ಎಕ್ಸ್ವರ್ಕ್ಸ್ ರೆಡಿ ಇರಬೇಕು, FOBನ ಕ್ಯಾಲ್ಕುಲೇಟ್ ಮಾಡಬೇಕು, CIFನ ಕ್ಯಾಲ್ಕುಲೇಟ್ ಮಾಡಬೇಕು. ಇರೋದಿಷ್ಟೇ. FOB ಅಂದರೆ ನಮ್ಮ ಫ್ಯಾಕ್ಟ್ರಿಯಿಂದ ಪೋರ್ಟಿಗೆ ಮುಟ್ಟಿಸಿ ಪೋರ್ಟಲ್ಲಿ ಕ್ಲಿಯರೆನ್ಸ್ ಮಾಡಿಕೊಡೋ ಖರ್ಚು ಏನಿದೆ ಅದು FOB. ಇಲ್ಲ ಅದನ್ನು ಅವ್ರ ದೇಶಕ್ಕೆ ಕಳಿಸ್ಕೊಡ್ಬೇಕು, ಅಲ್ಲಿ ಫ್ರೇಟ್ ಏನಿದೆ, ಇನ್ಶೂರೆನ್ಸ್ ಇದೆ, ಅದನ್ನೂ ಹಾಕಿಕೊಡ್ಬೇಕು ಅಂದರೆ ಅದು ನಿಮ್ಮ CIF ಆಗುತ್ತೆ. ಸೊ CIF ತುಂಬ ಸರಿ ನಾನು ಜನ ನೋಡಿದ್ದೇನೆ, CIF ಮುಂಬೈ ಅಂತ ಬರೀತಾರೆ. CIF ಎಂದು ಮುಂಬೈ ಬರೆಯೋಕ್ಕೆ ಸಾಧ್ಯ ಇಲ್ಲ. FOB ಮುಂಬೈ ಇರುತ್ತೆ, CIF ಬಂದು ಡೆಸ್ಟಿನೇಷನ್ ಕಂಟ್ರಿ ಇರುತ್ತೆ. ಸೊ ಎಲ್ಲಿ ಏನು ಹೇಗೆ ಬರಿಬೇಕು ಇದನ್ನೆಲ್ಲ ತಿಳ್ಕೊಳ್ಳೋ ಕೆಲಸ ಇರುತ್ತೆ. ಅದನ್ನು ಜನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡ್ತಾರೆ. ಅದು ಅವಾಗ ಆಬ್ವಿಯಸ್ಲಿ ಈ ಬಾಯರ್ಗಳು ನೋಡಿದಾಗ ಇವನಿಗೇನಪ್ಪ ಏನು ಗೊತ್ತೇ ಇಲ್ಲ, ಇವ್ನಿಗೆ ಹೆಂಗೆ ದುಡ್ಡು ಕೊಡ್ಕೊಂಡು ಇವನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಬೇಡ ಬಿಡು ಬೇರೆ ಯಾರೋ ನೋಡೋಣ ಅಂದ್ಕೊಂಡ್ಬಿಟ್ರೆ ಅಲ್ಲಿಗೆ ನಿಮ್ಮ ಆರ್ಡರ್ ಹೋಯ್ತು. ಸೊ ಆರ್ಡರ್ ಯಾಕೆ ಹೋಯಿತು ಸರ್, ಅವ್ರು ಫೋನ್ ಎತ್ತಾ ಇಲ್ಲ, ಅವ್ರು ಯಾಕೆ ನನ್ನ ರೆಸ್ಪಾಂಡೇ ಮಾಡ್ತಾ ಇಲ್ಲ ಅಂದರೆ ಇವೆಲ್ಲ ಕಾರಣಗಳಿರುತ್ತೆ. ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಓಕೆ, ಸೊ ಪ್ರೈಸಸ್ ಎಲ್ಲ ಕ್ಯಾಲ್ಕುಲೇಟ್ ಆಯಿತು, ಈ ಕೊಟೇಶನ್ಗಳು ರೆಡಿ ಆಯಿತು, ಇದನ್ನು ಅವ್ರಿಗೆ ಕಳಿಸಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ, ಆರ್ಡರ್ಗಳನ್ನ ಎತ್ಕೊಳ್ಳಿ, ಕೆಲಸ ಮಾಡಿ. ಏನಾದರೂ ಸಮಸ್ಯೆಗಳಿದ್ದರೆ ನಾವಿದ್ದೇವೆ, ಏನೇ ಇದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಳ್ಬೋದು. ಅಥವಾ ಯಾವ್ದಾದ್ರು ಪ್ಲ್ಯಾನಲ್ಲಿದ್ದರೆ ಎಲ್ಲ ಗೈಡೆನ್ಸ್ ನಾವೇ ಕೊಡ್ತೇವೆ, ನೀವೇನೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಗಳಿಲ್ಲ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಈ ವಿಡಿಯೋ ಬೇರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.